ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಹಲವರಲ್ಲಿ ನಾವು ಆಟೋಇಮ್ಯೂನ್ ಡಿಸೀಸಸ್ ಅನ್ನ ಕಾಣ್ತೀವಿ. ಅದು ರುಮಟಾಯ್ಡ್ ಅರ್ಥ್ರೈಟಿಸ್ ಇರ್ಬೋದು, SLE ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಅಲ್ಲದೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಕೂಡ ಕಂಡು ಬರ್ತಾ ಇದೆ. ಸ್ಕಿನ್ ಅಲರ್ಜೀಸ್ ಇರ್ಬೋದು, ಕೆಲವು ಸೆನ್ಸಿಟಿವಿಟಿ ಇರ್ಬೋದು, ಇನ್ನು ಫುಡ್ ಅಲರ್ಜಿ ಕೆಲವರಲ್ಲಿ ಕಂಡು ಬರ್ತಾ ಇದೆ. ಕೆಲವೊಂದು ಫುಡ್ ತಿಂದರೆ ಆಗಲ್ಲ, ಈ ಥರನೂ ಕಂಡು ಬರ್ತಾ ಇದೆ. ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇತ್ತೀಚೆಗೆ ಹಲವರಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಎಲ್ಲ ಸಮಸ್ಯೆಗೆ ನಿಮ್ಮ ಗಟ್ ಬ್ಯಾಕ್ಟೀರಿಯಾ ಕಾರಣ ಇರ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇವತ್ತು ನಾವು ಗಟ್ ಡಿಸ್ಬಯೋಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಗಟ್ ಡಿಸ್ಬಯೋಸಿಸ್ ಅಂದ್ರೆ ಏನೇನು ಸಿಂಪ್ಟಮ್ಸ್ ಕಂಡು ಬರುತ್ತೆ, ಅದು ಯಾವ್ಯಾವ ಕಾರಣದಿಂದ ಆಗುತ್ತೆ, ಹಾಗೆ ಅದನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಸುಮಾರು 30 ಟ್ರಿಲಿಯನ್ಸ್ನಷ್ಟು ಸೆಲ್ಸ್ ಇದೆ, ಹ್ಯೂಮನ್ ಸೆಲ್ಸ್ ಇರುತ್ತೆ. ಅಷ್ಟೇ ಪ್ರಮಾಣ ಅಥವಾ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ, ಈಸ್ಟ್, ಪ್ರೋಟೋಜೋವಾ ಇವೆಲ್ಲ ಸೇರ್ಕೊಂಡು ಸುಮಾರು 38 ಟ್ರಿಲಿಯನ್ಸ್ನಷ್ಟು ನಮ್ಮ ದೇಹದಲ್ಲಿ ಇರುತ್ತೆ. ಇವೆಲ್ಲ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಇರುವಂತದ್ದು. ಸೊ ಇದರಲ್ಲಿ ಮೇಜರ್ ಪೋರ್ಷನ್ ಅಂದ್ರೆ ಹೆಚ್ಚಿನ ಪ್ರಮಾಣದ ಬ್ಯಾಕ್ಟೀರಿಯಾಗಳು ನಮ್ಮ ದೊಡ್ಡ ಕರುಳಿನಲ್ಲಿ ಇರುತ್ತೆ. ಸೊ ಈ ಕರುಳಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಸುಮಾರು ವೆರೈಟಿಯಲ್ಲಿ ಇರುತ್ತೆ. ಒಂದೇ ರೀತಿಯ ಬ್ಯಾಕ್ಟೀರಿಯಾಗಳಲ್ಲ, ಬೇರೆ ಬೇರೆ ಫ್ಯಾಮಿಲಿಗೆ ಸೇರಿದಂತಹ ಬೇರೆ ಬೇರೆ ಸ್ಟ್ರೈನ್ಸ್ನ ತರಹದ ಬ್ಯಾಕ್ಟೀರಿಯಾಗಳು ನಮ್ಮ ದೊಡ್ಡ ಕರುಳಿನಲ್ಲಿ ಇರುತ್ತೆ. ಸೊ ಈ ಎಲ್ಲಾ ತರಹದ ಬ್ಯಾಕ್ಟೀರಿಯಾಗಳು ಕೂಡ ಒಂದು ಸಮತೋಲನದಲ್ಲಿ ನಮ್ಮ ಕರುಳಿನಲ್ಲಿ ಇರಬೇಕು. ಸೊ ಈ ಸಮತೋಲನದಲ್ಲಿ ಏನಾದರೂ ಏರುಪೇರಾದ್ರೆ ಅದಕ್ಕೆ ನಾವು ಗಟ್ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ. ಸೊ ಯಾವುದಾದ್ರೂ ಒಂದು ರೀತಿಯ ಬ್ಯಾಕ್ಟೀರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಅದು ಡಾಮಿನೇಟ್ ಮಾಡಿದ್ರೆ, ಅಥವಾ ಒಳ್ಳೆಯ ಬಗೆಯ ಬ್ಯಾಕ್ಟೀರಿಯಾ ತುಂಬಾ ಕಡಿಮೆ ಆಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ತುಂಬಿಕೊಂಡ್ರೆ ಅದಕ್ಕೆ ನಾವು ಗಟ್ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ. ಸೊ ಈ ಗಟ್ ಡಿಸ್ಬಯೋಸಿಸ್ ಇರೋದ್ರಲ್ಲಿ ಏನೇನು ತೊಂದರೆಗಳು ಕಂಡು ಬರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ಆಟೋಇಮ್ಯೂನ್ ಡಿಸೀಸಸ್. ಸೊ ರುಮಟಾಯ್ಡ್ ಅರ್ಥ್ರೈಟಿಸ್ ಇರ್ಬೋದು, SLE, ಸೋರಿಯಾಸಿಸ್, ಆಟೋಇಮ್ಯೂನ್ ಥೈರಾಯ್ಡೈಟಿಸ್ ಇರುತ್ತೆ, ಅಂದರೆ ಹಶಿಮೋಟೋ ಥೈರಾಯ್ಡೈಟಿಸ್, ಅಥವಾ ಟೈಪ್ 1 ಡಯಾಬಿಟಿಸ್ ಇರ್ಬೋದು. ಇಂಥ ಕಾಯಿಲೆಗಳು ಕಂಡು ಬರೋದ್ರಲ್ಲಿ ಗಟ್ ಡಿಸ್ಬಯೋಸಿಸ್ ಕಂಡು ಬಂದಿದೆ. ಇದಲ್ಲದೆ ಸ್ಕಿನ್ ರಿಲೇಟೆಡ್ ಆಗಿ ಇಶ್ಯೂಸ್, ಸ್ಕಿನ್ ಅಲರ್ಜಿ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಅಥವಾ ಫುಡ್ ಅಲರ್ಜಿ ಇರ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ಆಹಾರ ತಿಂದರೆ ಸ್ಕಿನ್ನಲ್ಲೆಲ್ಲ ರ್ಯಾಷಸ್ ಬರುವಂಥದ್ದು, ತುರಿಕೆ ಬರುವಂಥದ್ದು, ಕೆಂಪಾಗುವಂಥದ್ದು, ಅಥವಾ ಫುಡ್ ಇಂಟಾಲರೆನ್ಸಸ್ ಇರ್ಬೋದು. ಇಂಥವುಗಳೆಲ್ಲ ಕಂಡು ಬಂದಿದೆ. ಇದಲ್ಲದೆ ಶುಗರ್ ಕ್ರೇವಿಂಗ್ಸ್ ಇರ್ಬೋದು, ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್, ಆಂಗ್ಸೈಟಿ, ಡಿಪ್ರೆಷನ್, ಮತ್ತು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಬರುವಂತಹ ಪ್ರಾಬ್ಲಮ್ಸ್ಗಳು, ಅಂದರೆ ನಿಮ್ಮ ಬಾಯಿಂದ ಶುರುವಾಗಿ ಮಲದ್ವಾರದವರೆಗೆ ಬರುವಂತಹ ಪ್ರಾಬ್ಲಮ್ಸ್ಗಳು ಯಾವುದೆಲ್ಲ ಅಂದರೆ ಬಾಯಿಂದ ಕೆಟ್ಟ ವಾಸನೆ ಬರುವಂಥದ್ದು ಇರ್ಬೋದು, ಎದೆ ಉರಿ, ಹುಳಿ ತೇಗು ಬರುವಂಥದ್ದು, ಹೊಟ್ಟೆ ಉಬ್ಬರ ಆಗುವಂಥದ್ದು, ಮಲಬದ್ಧತೆ ಅಥವಾ ಬೇದಿ, ಇವೆಲ್ಲನೂ ಗಟ್ ಡಿಸ್ಬಯೋಸಿಸ್ ಇಂದ ಆಗುವಂತಹ ಚಾನ್ಸಸ್ ಇದೆ. ಇದು ಏನೇನು ಕಾರಣಗಳಿಂದ ಆಗ್ಬೋದು ಅಂತ ನೋಡೋದಾದ್ರೆ, ಮೊದಲನೇದು ಡ್ರಗ್ಸ್, ಅದರಲ್ಲಿ ಆಂಟಿಬಯೋಟಿಕ್ಸ್. ಸೊ ಆಂಟಿಬಯೋಟಿಕ್ಸ್ ಲಾಂಗ್ ಟರ್ಮ್ ಅಥವಾ ಅವಾಗವಾಗ ತಗೊಳ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ನಮ್ಮ ಗಟ್ಟಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ಸೊ ಇದರಿಂದ ಕೂಡ ಗಟ್ಟಲ್ಲಿ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆಂಟಾಸಿಡ್ಸ್. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು, ಗ್ಯಾಸ್ಟ್ರೈಟಿಸ್ ಇದ್ದವರು ಪದೇ ಪದೇ ಅಥವಾ ರೆಗ್ಯುಲರ್ ಆಗಿ ಆಂಟಾಸಿಡ್ಸ್ ತಗೋತಾ ಇರ್ತಾರೆ. ಅವರಲ್ಲಿ ಕೂಡ ಗಟ್ಟಲ್ಲಿರುವ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಏನಂದ್ರೆ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಇವುಗಳಿದ್ದಲ್ಲಿ ಕೂಡ ನಿಮ್ಮ ಗಟ್ಟಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ರಿಸರ್ಚ್ ಮಾಡಿ ಏನು ಕಂಡು ಹುಡುಕಿದ್ದಾರೆ ಅಂದ್ರೆ, ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಇರೋದ್ರಲ್ಲಿ ಪರ್ಟಿಕ್ಯುಲರ್ ಫ್ಯಾಮಿಲಿಗೆ ಸೇರಿದಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳ ಕೊರತೆ ಇತ್ತು. ಹಾಗೇನೆ ಇನ್ನು ಬೇರೆ ರೀಸನ್ಸ್ ನೋಡೋದಾದ್ರೆ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್. ಸೊ ಸ್ಮೋಕಿಂಗ್, ಆಲ್ಕೋಹಾಲ್ ರೆಗ್ಯುಲರ್ ಆಗಿ ಯಾರು ಮಾಡ್ತಾ ಇರ್ತಾರೆ ಅವರ ಗಟ್ಟಲ್ಲಿ ಕೂಡ ಬ್ಯಾಕ್ಟೀರಿಯಾದ ಇಂಬ್ಯಾಲೆನ್ಸ್ ಕಂಡು ಬಂದಿದೆ. ಹಾಗೇನೆ ನಿಮ್ಗೆ ಯಾವ್ದಾದ್ರು ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆಗಿದ್ರೆ ಆವಾಗ ಕೂಡ ನಿಮ್ಮ ಬ್ಯಾಕ್ಟೀರಿಯಾಗಳ ಇಂಬ್ಯಾಲೆನ್ಸಸ್ ಗಟ್ಟಲ್ಲಿ ಕಂಡು ಬರುತ್ತೆ. ಹಾಗೆಯೇ ಜೆನೆಟಿಕ್ಸ್, ಕೆಲವೊಂದ್ಸತಿ ಕೆಲವೊಂದು ಜೀನ್ನ ಮ್ಯೂಟೇಷನ್ ಆಗೋದ್ರಿಂದ ಕೂಡ ನಿಮ್ಮ ಗಟ್ಟಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಇಂಬ್ಯಾಲೆನ್ಸಸ್ ಕಂಡು ಬರುತ್ತೆ. ಹಾಗೇನೆ ನಾವು ತಿನ್ನುವಂತಹ ಆಹಾರ, ನಾವು ಇತ್ತೀಚೆಗೆ ತಿನ್ನುವಂತಹ ಆಹಾರದಲ್ಲಿ ನಾರಿನಾಂಶ ತುಂಬಾ ಕಡಿಮೆ ಇರುತ್ತೆ. ಹೈ ಶುಗರ್, ಲೋ ಫೈಬರ್ ಮತ್ತೆ ಹೈ ಪ್ರೋಟೀನ್, ಈ ತರ ಆಹಾರ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಇವೆಲ್ಲ ನಮ್ಮ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಫುಡ್ ಆಗಿದೆ. ಸೊ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತೆ. ಇದರಿಂದಾಗಿ ಗಟ್ ಡಿಸ್ಬಯೋಸಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇವನ್ನೆಲ್ಲ ಹೇಗೆ ಪರಿಹಾರಗೊಳಿಸೋದು, ಯಾವ ರೀತಿ ಇದನ್ನ ಕರೆಕ್ಟ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದೇನಂದ್ರೆ, ನಮಗೆ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಅಭ್ಯಾಸ ಇದ್ರೆ ಅವುಗಳನ್ನ ಬಿಡ್ಬೇಕು. ಹಾಗೇನೆ ರೆಗ್ಯುಲರ್ ಆಗಿ ಆಂಟಾಸಿಡ್ಸ್ ತಗೊಳ್ಳೋದಿದ್ರೆ ಅದನ್ನ ಬಿಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಡಯಟ್ ಅಲ್ಲಿ ಕರೆಕ್ಷನ್ ಮಾಡುವಂಥದ್ದು. ನಾನು ಹೇಳಿದ ಹಾಗೆ ನಾವೇನ್ ಮಾಡ್ಬೇಕು, ನಾರಿನಾಂಶ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೊ ನಾರಿನಾಂಶ ಜಾಸ್ತಿ ಇರುವಂತಹ ಆಹಾರವನ್ನ ನಾವು
ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಇದು ನಮ್ಮ ಗಟ್ಟಲ್ಲಿ ಇರುವಂತಹ, ಕರುಳಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳ ಆಹಾರ ಆಗಿದೆ. ಸೊ ಇದನ್ನು ನಾವು ತಗೊಳ್ಳೋದ್ರಿಂದ ಇದರಲ್ಲಿ ಸಾಲ್ಯುಬಲ್ ಫೈಬರ್ಸ್ ಇರುತ್ತೆ. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಇದು ಡೈಜೆಷನ್ ಆಗಲ್ಲ, ಅದು ನಮ್ಮ ಕರುಳಿಗೆ ಹೋಗಿ ಸೇರಿದಾಗ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಇವನ್ನ ಡೈಜೆಷನ್ ಮಾಡುತ್ತೆ. ಹಾಗೇನೆ ಒಳ್ಳೆ ಪ್ರಾಡಕ್ಟ್ಸ್ ನ ಅದು ಬಿಡುಗಡೆ ಮಾಡುತ್ತೆ. ಅಂದ್ರೆ ಬ್ಯೂಟರೇಟ್ ಮತ್ತೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನ ರಿಲೀಸ್ ಮಾಡುತ್ತೆ. ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಗಟ್ಟಿಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಹಾಗೆಯೇ ದೇಹದಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಓವರ್ ಆಲ್ ಆಗಿ ನಮ್ಮ ಕರುಳಿನ ಆರೋಗ್ಯವನ್ನ ವೃದ್ಧಿಸಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯಾದ ಸಂಖ್ಯೆಯನ್ನ ಜಾಸ್ತಿ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಪ್ರಿಬಯೋಟಿಕ್ ರಿಚ್ ಆಗಿರುವಂತಹ ಆಹಾರ, ಅಂದ್ರೆ ನಾರಿನಾಂಶ ಜಾಸ್ತಿ ಇರುವಂತಹ ಆಹಾರ ಯಾವುದೆಲ್ಲ ಅಂತಂದ್ರೆ ಗಾರ್ಲಿಕ್ ಇರ್ಬೋದು, ಅನಿಯನ್ ಇರ್ಬೋದು, ಸೊಪ್ಪಿನ ತರಕಾರಿಗಳಿರ್ಬೋದು, ಹಣ್ಣುಗಳು, ಇವುಗಳನ್ನ ನೀವು ಜಾಸ್ತಿ ಸೇವನೆಯನ್ನ ಮಾಡಬೇಕು. ಇನ್ನೊಂದೇನಂದ್ರೆ ಪ್ರೋಬಯೋಟಿಕ್ಸ್ ಅಂದ್ರೆ ಲೈವ್ ಬ್ಯಾಕ್ಟೀರಿಯಾಸ್, ಜೀವಂತವಾಗಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಸೇವಿಸುವಂಥದ್ದು. ಸೊ ಇದು ಯಾವ ರೀತಿ ಮಾಡಬಹುದು ಅಂದ್ರೆ, ಒಂದು ನ್ಯಾಚುರಲ್ ಆಗಿ ತಂಗಳನ್ನ, ಸೊ ರಾತ್ರಿ ಮಾಡಿಟ್ಟಿರೋ ಅನ್ನನ ಹಾಗೆ ಇಟ್ಟು ಮಾರನೇ ದಿನ ಬೆಳಗ್ಗೆ ಸೇವಿಸೋದ್ರಿಂದ ನಿಮಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ನಿಮ್ಮ ಕರಳಲ್ಲಿ ಸೇರುತ್ತೆ. ಇನ್ನೊಂದೇನಂದ್ರೆ ಮೊಸರು, ಸೊ ಮತ್ತೆ ಮಜ್ಜಿಗೆ. ಈ ಮೊಸರು, ಮಜ್ಜಿಗೆ ಮತ್ತೆ ತಂಗಳನ್ನ ಇವುಗಳನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದಾಗಿ ಕೂಡ ನೀವು ನಿಮ್ಮ ಕರಳಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ವೃದ್ಧಿಸಬಹುದು. ಹೀಗೆ ಮಾಡೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ನಿಮ್ಮ ಕರಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾದ ಸಮತೋಲನೆಯನ್ನ ನೀವು ಕಾಪಾಡ್ಕೋಬಹುದು, ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ಕೋಬಹುದು. ಹಾಗೆಯೇ ಗಟ್ ಡಿಸ್ಬಯೋಸಿಸ್ ನ ಸರಿ ಮಾಡ್ಕೋಬಹುದು. ಹೀಗೆಲ್ಲ ನೀವು ಕರೆಕ್ಟ್ ಮಾಡಿದಾಗ ಇದರಿಂದ ಆಗ್ತಾ ಇರುವಂತಹ ಸಿಂಪ್ಟಮ್ಸ್ ಅಥವಾ ತೊಂದರೆಗಳು ಏನೇನು ಆಗ್ತಾ ಇದೆ ಅದರಲ್ಲಿ ಕೂಡ ಇಂಪ್ರೂವ್ಮೆಂಟ್ಸ್ ನ ನೀವು ಕಾಣಬಹುದು. ಹೀಗೆ ನಾನು ಹೇಳಿದ್ದನ್ನೆಲ್ಲ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವ್ದಾದ್ರು ಈ ತರ ಪ್ರಾಬ್ಲಮ್ಸ್ ಇದ್ರೆ ನೀವು ನಮ್ಮನ್ನ ಕನ್ಸಲ್ಟ್ ಮಾಡಬಹುದು. ಧನ್ಯವಾದ.